ನಮ್ಮ ಕರ್ಮ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ, ನಮ್ಮ ತಾಳ್ಮೆ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ, ನಮ್ಮ ಧರ್ಮ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ. ಈ ಮೂರು ಯಾವಾಗ ಸರಿ ಇಲ್ಲೋ ಶನಿಯಂತಹ ಕೆಟ್ಟ ಗ್ರಹ ಇನ್ನೊಂದಿಲ್ಲ. ಶನಿ ಕೆಟ್ಟರೆ ಬೇಗ ವಯಸ್ಸಾಗುವ ಒಂದು ಲಕ್ಷಣಗಳು, ಉಗುರಿಗೆ ಸಂಬಂಧಪಟ್ಟಂತಹ ರೋಗಗಳು, ಕೂದಲಿಗೆ ಸಂಬಂಧಪಟ್ಟಂತಹ ರೋಗಗಳು, ಉದ್ಯೋಗದಲ್ಲಿ ಪದೇ 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 ತೊಂದರೆ ತಾಪತ್ರೆಗಳು ಬರುತ್ತೋ ಶನಿ ಖಾಯಂ ಜಾತಕದಲ್ಲಿ ಕೆಟ್ಟೋಗಿದ್ದಾನೆ ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ಕರ್ಮಕಾರಕ ಆಗಿದ್ದಾನೆ. ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವ ನಿಟ್ಟಿನಲ್ಲೂ ನೀವು ನೋಡಿದಾಗ ಎಲ್ಲವೂ ನಿಧಾನ ನಿಧಾನ ನಿಧಾನ. ಕಸವನ್ನು ಗುಡಿಸೋದಿಲ್ಲ, ಮನೆಯನ್ನು ಸಾರಿಸೋದಿಲ್ಲ. ಶನಿಯನ್ನು ನೀವು ಕೆಡಿಸ್ತಿದ್ದೀರಾ ಅಂತ ಅರ್ಥ. ಶನಿಯ ಸ್ಥಳ ಎಲ್ಲಿ ಹೇಳಿದೆ ಗೊತ್ತಾ? ಕಸದ ಸ್ಥಳ ಶನಿಯ ಸ್ಥಳ ಅಂತ. ಯಾರು ಮುಚ್ಚಿಟ್ಟುಕೊಂಡು ಬೆನ್ನ ಹಿಂದೆ ಅಪಪ್ರಚಾರವನ್ನು ಮಾಡುವುದು, ಮಾತನಾಡುವುದು, ಕೆಲಸವನ್ನು ಮಾಡುವುದು, ಪಿತೂರಿಯನ್ನು ಮಾಡುವುದು ಮಾಡ್ತಾರೋ ಅವರು ಶನಿ ಅವರಿಗೆ ಅತ್ಯಂತ ಕೆಟ್ಟ ಫಲವನ್ನು ಕೊಡ್ತಾರೆ. ತಲೆಗೆ ಎಳ್ಳೆಣ್ಣೆ ಹೆಚ್ಚಿಕೊಂಡು ಸ್ನಾನ ಮಾಡಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದ ಅನ್ನಾದಿಗಳ ಸಹಾಯವನ್ನು ಮಾಡ್ತಕ್ಕಂಥದ್ದು, ಕರಿ ಕಂಬಳಿಯ ದಾನವನ್ನು ಮಾಡ್ತಕ್ಕಂಥದ್ದು, ಅದು ಕೂಡ ಅದ್ಭುತ. 4ನೇದು ಎಳ್ಳಿನ ದಾನವನ್ನು ಮಾಡ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ದಾರಿದೀಪವಾಗಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಯಲ್ಲಿ ನಾವು ಒಂದೊಂದು ಗ್ರಹದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಶನಿ ಗ್ರಹದ ಬಗ್ಗೆ ತಿಳ್ಕೋಣ. ಗುರುಜಿ, ಶನಿ ಗ್ರಹ ಅಂದ ಕೂಡಲೇ ಅಂದರೆ ಕರ್ಮದ ಸಂಕೇತ ಅಂತ ಹೇಳ್ತಾರೆ. ಅದರ ಜೊತೆಗೆ ನ್ಯಾಯ, ತಾಳ್ಮೆಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಶನಿ ಗ್ರಹ ನಿಜವಾಗ್ಲೂ ಒಳ್ಳೆಯದಾ ಕೆಟ್ಟದ್ದಾ ಹೇಳಿ ಗುರುಜಿ? ನೀವೇ ಹೇಳಿದ ಹಾಗೆ ನಮ್ಮ ಕರ್ಮ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ, ನಮ್ಮ ತಾಳ್ಮೆ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ, ನಮ್ಮ ಧರ್ಮ ಸರಿ ಇದ್ದರೆ ಶನಿ ಒಳ್ಳೆಯ ಗ್ರಹ. ಈ ಮೂರು ಯಾವಾಗ ಸರಿ ಇಲ್ಲೋ ಶನಿಯಂತಹ ಕೆಟ್ಟ ಗ್ರಹ ಇನ್ನೊಂದಿಲ್ಲ. ಈಗ ಆರಕ್ಷಕರನ್ನು ನೋಡಿ ಯಾರು ಹೆದರ್ಕೋಬೇಕು? ಕಳ್ಳ ಹೆದರ್ಕೋಬೇಕು. ಕಳ್ಳನಲ್ಲದೆ ಇರೋನು ಎದುರಿಗೆ ಬಂದರೆ ಏನು ಮಾಡ್ತಾನೆ? ಆರಕ್ಷಕ ಯಾರಾದ್ರು ಬಂದರೆ ಅವ್ರ ಪಾಟ್ಗಳು ಎದೆ ಎತ್ಕೊಂಡು ಹೋಗ್ತಾರೆ. ಆ ಬೈಕ್ ಬಂತು, ಪೊಲೀಸ್ ಅವ್ರದ್ದು ಜೀಪ್ ಬಂತು ಅಂದರೆ ಬಚ್ಚಿಟ್ಕೊಳ್ಳೋದು ಯಾರು? ಕಳ್ಳ ಕಾಕರು, ಅಯೋಗ್ಯ ಕೆಲಸ ಮಾಡೋರು. ಮಿಗ್ದವ್ರು ಅವ್ರ ಪಾಟ್ಗೆ ಅವ್ರು ಹೆಂಗಿರ್ತಾರೋ, ಶನಿಗೆ ಹೆದರಬೇಕಾಗಿರೋರು ಯಾರಾದರೂ ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವರು ಶನಿಗೆ ಹೆದರಲೇಬೇಕು. ಅವನು ದಂಡಾಧಿಪತಿ, ಅಂದರೆ ಅವನು ಧರ್ಮದ ಸಂರಕ್ಷಣೆಯನ್ನು ಮಾಡ್ತಕ್ಕಂಥವನು, ಅಧರ್ಮಕ್ಕೆ ದಂಡವನ್ನು ತೆತ್ತುವ ರೀತಿಯಲ್ಲಿ ದಂಡನೆಯನ್ನು ಕೊಡ್ತಕ್ಕಂಥವನು ಶನಿಯೇ ಆಗಿದ್ದಾನೆ ಅಂತ. ಶನಿಗೆ ಶನಿ, ಮಂದ, ಸೌರಿ, ಅಸಿತ ಇತ್ಯಾದಿ ಹೆಸರುಗಳನ್ನು ಹೇಳಿದ್ದಾರೆ. ಮಂದ ಶನಿ ಅಂದರೆ ನಿಧಾನ ಅಂತ. ಶನೈಹಿ ಚರತಿ ಇತಿ ಶನೈಶ್ಚರ. ನಿಧಾನವಾಗಿ ಹೋಗ್ತಾನೆ. ಅವನು ನಿಧಾನವಾಗಿ ಏನು ಹೋಗೋದಿಲ್ಲ. ಅವನ ಪಥ ದೊಡ್ಡದ್ದು. ಅದು ಅಲ್ಲಿಂದ ಅಲ್ಲಿಗೆ ಬರೋ ಅಷ್ಟು ಕಾಲಾವಕಾಶ ಬೇಕು. ನಾವು ಖಗೋಳದಲ್ಲಿ ನೋಡಿದಾಗ ಈ ನಿಧಾನ ಅನ್ನೋದೇನು ತೋರಿಸುತ್ತೆ ಅಂದರೆ ಸಂಯಮವನ್ನು ತೋರಿಸುತ್ತೆ. ಯಾವುದನ್ನು ಅವಸರವಾಗಿ ಹಾಳು ಮಾಡಿಕೊಳ್ಳಬೇಡಿ ಜೀವನದಲ್ಲಿ ಅಂತಕ್ಕಂಥದ್ದು. ಮತ್ತು ಧರ್ಮ ಪಾರಾಯಣನಾಗಿದ್ದಾನ ಅವನು ಯಮನಿಗೆ ಅಣ್ಣ, ಧರ್ಮರಾಜ. ಧರ್ಮರಾಜ ಈ ದೇವತೆಗಳ ಒಂದು ಕ್ಯಾಬಿನೆಟ್ಟಿನಲ್ಲಿ ಅವನೇನು ಅಂತಂದರೆ ಅವನು ಸುಪ್ರೀಂ ಕಮಾಂಡರ್ ಆಫ್ ಲಾ. ಅವನನ್ನು ನಮಗೆ ಚೀಫ್ ಜಸ್ಟಿಸ್ ಇದ್ದಾರೋ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾವ ರೀತಿಯೋ ಅದೇ ರೀತಿಯಾಗಿ ಯಮಧರ್ಮರಾಜ ಎಲ್ಲ ನ್ಯಾಯಕ್ಕೂ ಅವನೇ ಜಡ್ಜ್. ಈತ ಅವನಿಗೆ ಅಣ್ಣ ಇನ್ನು ಲೆಕ್ಕ ಹಾಕೋಬೋದು, ಇನ್ನು ಎಷ್ಟು ಅಂತ. ಇವನು ಅವನಿಗೆ ಜ್ಯೇಷ್ಠ, ಅಂದರೆ ಇವನು ಧರ್ಮಜ್ಯೇಷ್ಠನಾಗಿದ್ದಾನೆ. ಸಂಯಮವನ್ನು ತೋರಿಸ್ತಕ್ಕಂತಹ ಗ್ರಹ ಆಗಿದ್ದಾನೆ. ಶನಿ ಏನು ಮಾಡ್ತಾನೆ ಅಂತಂದರೆ ಅವನು ಛಾಯಾ ಮಾರ್ತಾಂಡ ಸಂಭೂತ. ಉಷಾದೇವಿ ಸೂರ್ಯನಾರಾಯಣನ ಹೆಂಡತಿ. ಸೂರ್ಯನ ಶಾಖ ತೇಜಸ್ ತಡಿಲಿಕ್ಕಾಗಲಿಲ್ವಂತೆ. ಇದೊಂದು ಪುರಾಣದ ಒಂದು ಚಿಕ್ಕ ಕಥೆ. ಆಗ ಆಕೆ ಏನು ಮಾಡಿದ್ಲಂತೆ, ತನ್ನ ಪ್ರತಿರೂಪವನ್ನು ಮಾಡಲು ಇಟ್ಟುಬಿಟ್ಟು ತನ್ನ ಯೋಗಶಕ್ತಿಯಿಂದ ತವ್ರ ಮನೆಗೆ ಹೊರಟೋದ್ಲು. ಆಗ ಆ ಸೂರ್ಯನ ಮತ್ತು ಛಾಯೆಯ
ವತಿಯಿಂದ ಹುಟ್ಟಿದ ಒಬ್ಬ ಅವನು ಶನೈಶ್ಚರ, ಕಪ್ಪಗಿರ್ತಾನೆ. ಯಾಕೆ ಛಾಯಾ ಅಂದರೆ ಕಪ್ಪು, ಕಪ್ಪಗಿರ್ತಾನೆ. ಕಪ್ಪು ಅಂದ್ರೂ ಎಲ್ಲವನ್ನು ತನ್ನಲ್ಲೇ ಹಿಡಿದಿಟ್ಟುಕೊಳ್ತಕ್ಕಂತಹ ಒಂದು ಅಯಸ್ಕಾಂತೀಯ ಶಕ್ತಿ ಇದೆ ಯಾರಿಗೆ? ಶನಿಗೆ. ಅದಕ್ಕೆ ಕಪ್ಪು ಅವನು, ನೀಲಾಂಜನ ಅಂತ ಹೇಳ್ತಾರೆ. ಅಂದರೆ ಕಡು ನೀಲಿ ಅಂತ ಹೇಳಬೇಕು, ಕಪ್ಪು ಅಂತ ಹೇಳಿಕ್ಕೆ ಬರೋದು. ಕಡು ನೀಲಿ ಬಣ್ಣದವನಾಗಿರ್ತಾನೆ ಅಂತ. ಕಡು ನೀಲಿ ಅಂತಕ್ಕಂಥದ್ದು ದೊಡ್ಡದಾಗಿ ವ್ಯಾಪಿಸಿರೋದಕ್ಕೂ ಸೂಚನೆ. ಅದಕ್ಕೆ ಬ್ಲೂ ಸ್ಪೆಕ್ಟ್ರಮ್ ಅಂತಾರೆ. ಎಲ್ಲನೂ ನಿಮಗೆ ನೀಲಿ ಇದ್ದರೆ ಅದು ದೊಡ್ಡದಾಗಿ ಕಾಣುತ್ತೆ ಆ ಸ್ಥಳ, ಕೆಂಪಿದ್ದರೆ ಚಿಕ್ಕದಾಗಿ ಕಾಣುತ್ತೆ. ಅದು ಕಲರ್ ಸೈಕಾಲಜಿ. ಆ ಥರದಲ್ಲೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪದಾರ್ಥಗಳನ್ನು ಕೂಡ ಶನಿ ಸೂಚಿಸ್ತಾನೆ ಅಂತಕ್ಕಂಥದ್ದಾಗುತ್ತೆ. ಶನಿ ಕೆಟ್ಟರೆ ಹೇಗೆ, ಏನೇನು ಲಕ್ಷಣಗಳು ಅಂತ ನೋಡಿದಾಗ, ಶೀಘ್ರದಲ್ಲಿ ಬರ್ತಕ್ಕಂತಹ ವಾರ್ಧಕ್ಯ ಅಂದರೆ ಏನು ಅಂತಂದರೆ ಬೇಗ ವಯಸ್ಸಾಗುವ ಒಂದು ಲಕ್ಷಣಗಳು. ಬಾಲ ನೆರೆ ಅಂತ ಹೇಳ್ತಾರೆ ನೋಡಿ. ಚಿಕ್ಕ ಹುಡುಗರಿಗೆ, ಹುಡುಗಿಯರಿಗೆ ತಲೆ ಭಾಳ ಬೇಗ ಬೆಳ್ಳಗಾಗೋಗುತ್ತೆ. ಜಾತಕದಲ್ಲಿ ಶನಿ ಕೆಟ್ಟಿದ್ದಾನೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರೋಗಗಳು, ಪಲ್ಮನರಿ ಡಿಸಾರ್ಡರ್ಸ್ ಇದ್ದರೆ ಜಾತಕದಲ್ಲಿ ಶನಿ ಕೆಟ್ಟೋಗಿದ್ದಾನೆ. ಕಾಲಿಗೆ ಸಂಬಂಧಪಟ್ಟಂಥ ತೀವ್ರತರವಾದ ಕಾಲದಂಡ ಪ್ರಹರಿತ ಜಾನುಮ್ ಅಂತ ಹೇಳ್ತಾರೆ ದೀಕ್ಷಿತರು. ಅಂದರೆ ಮೊಣಕಾಲಿನ ರೋಗಗಳು, ನೀ ರಿಪ್ಲೇಸ್ಮೆಂಟ್, ಅದೆಲ್ಲದೂ ಅವ್ರ ಜಾತಕದಲ್ಲಿ ಶನಿ ಕೆಟ್ಟೋಗಿರ್ತಾನೆ. ಎಸ್ಪೆಷಲಿ 2 ಮೊಣಕಾಲು, ನೀ ಅಂತಲೇ ಹೇಳುತ್ತೆ. ಹಾಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೋಗಗಳು, ಅದ್ಯಾವುದೋ ಉಬ್ಬಸ ಆಗಿರಬಹುದು, ಬ್ರಾಂಕಿಯಲ್ ಆಸ್ಮಾ ಆಗಿರಬಹುದು, ಆಸ್ತಮಾ ಆಗಿರಬಹುದು, ಮತ್ತೊಂದಾಗಿರಬಹುದು, ಅಥವಾ ಉಸಿರಾಡೋಕ್ಕೆ ತೊಂದರೆ ಆಗಿರಬಹುದು, ಅವರಿಗೆ ಆಕ್ಸಿಜನ್ ಬೇಕಾಗಬಹುದು. ಸ್ಲೀಪ್ ಅಪ್ನಿಯಾ ಅಂತ ಆಗುತ್ತೆ, ನಿದ್ದೆಯಲ್ಲಿ ಉಸಿರಾಡೋದು ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ, ಅವ್ರಿಗೆ ಆಕ್ಸಿಜನ್ ಹಾಕೇ ಇರಬೇಕು. ಅಂತಹ ರೋಗಗಳಿದ್ದರೆ ಜಾತಕದಲ್ಲಿ ಶನಿ ಕೆಟ್ಟೋಗಿದ್ದಾನೆ ಅಂತ. ಆಮೇಲೆ ಹಸ್ತದ ರೋಗಗಳು. ಈ ಹಸ್ತದ ರೋಗ ಎಷ್ಟೋ ಜನಕ್ಕೆ ಈ ಬೆರಳು ತುದಿಯಲ್ಲಿ ಜೀವಗುಟ್ಟುತ್ತೆ ಅಂತಾರೆ, ನೋವಾಗುತ್ತೆ ಅಂತಾರೆ. ಉಗುರಿಗೆ ಸಂಬಂಧಪಟ್ಟಂತಹ ರೋಗಗಳು, ಕೂದಲಿಗೆ ಸಂಬಂಧಪಟ್ಟಂತಹ ರೋಗಗಳು, ಇವೆಲ್ಲ ಇದ್ದರೆ ಜಾತಕದಲ್ಲಿ ಶನಿ ಕೆಟ್ಟೋಗಿದ್ದಾನೆ. ಪ್ರಮುಖವಾಗಿ ಯಾರಿಗೆ ಉದ್ಯೋಗದಲ್ಲಿ ಪದೇ 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 ತೊಂದರೆ ತಾಪತ್ರೆಗಳು ಬರುತ್ತೋ ಶನಿ ಖಾಯಂ ಜಾತಕದಲ್ಲಿ ಕೆಟ್ಟೋಗಿದ್ದಾನೆ ಅಂಥೇಳಿ ನಾವು ತಿಳಿದುಕೊಳ್ಳಬೇಕು. ಕರ್ಮಕಾರಕ ಆಗಿದ್ದಾನೆ. ಆಮೇಲೆ ಕಡಿಮೆ ಆಯುಷ್ಯ, ಬೇಗದಲ್ಲಿ ಹೊರಟೋಗ್ತಾರೆ ಕೆಲವರು. ಅದಕ್ಕೆ ನಾನಾ ಕಾರಣ. ಒಟ್ಟಿನಲ್ಲಿ ಜಾತಕದಲ್ಲಿ ಶನಿ ಚೆನ್ನಾಗಿರಲ್ಲ, ಅವನು ಬಲ ಇರೋದಿಲ್ಲ. ಯಾಕಂದರೆ ಅವನು ಆಯುಷ್ಯಕ್ಕೂ ಕಾರಕ ಶನಿಯೇ ಆಗಿದ್ದಾನೆ ಜ್ಯೋತಿಷ್ಯದಲ್ಲಿ. ಆಮೇಲೆ ಯಾವುದೋ ಒಂದು ಫ್ಯಾಕ್ಟ್ರಿ ಇಟ್ಟಿರ್ತೀರಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಇರ್ತೀರಿ, ಅಥವಾ ಏನೋ ಮನೆಯಲ್ಲಿ ಕೆಲಸದವರೇ ಆಗಿರ್ಬೋದು. ಒಟ್ಟಿನಲ್ಲಿ ಕೆಲಸದವರು ಸಿಗದೇ ಇರತಕ್ಕಂಥದ್ದು, ಲೇಬರ್ ಪ್ರಾಬ್ಲಮ್, ಲೇಬರ್ ಇಶ್ಯೂಸ್. ಕಾಂಟ್ರಾಕ್ಟ್ರು ಬಹಳ ದೊಡ್ಡ ಮನುಷ್ಯ ಆದರೆ ಕೆಲಸದವ್ರು ಬರಲ್ಲ. ಮನೆಯಲ್ಲಿ 3 ಜನ ಕೆಲಸದವ್ರು ಇಟ್ಕೊಂಡಿರ್ತೀನಿ, ಬರೋದಿಲ್ಲ. ಆಗಾಗ ರಜೆ ಹಾಕೋದು ಅಥವಾ ಬರೋದು ತೊಂದರೆ ಮಾಡ್ತಕ್ಕಂಥದ್ದಾಗುತ್ತೆ. ಲೇಬರ್ ಪ್ರಾಬ್ಲಮ್ಸ್ ಬಂತು ಅಂತಂದರೆ ಶನಿ ಕೆಟ್ಟೋಗಿದ್ದಾನೆ ಅಂತ ಅರ್ಥ. ಯಾವುದೇ ಕೆಲಸ ಕಾರ್ಯ ಕೈ ಹಿಡಿದಾಗ್ಯೂ ಕೂಡ ಬೇರೆಯವರಿಗೆ 1 ವಾರದಲ್ಲೇ ಆಗೋದು, ಇವ್ರದ್ದು 3 ತಿಂಗಳಾದರೂ ಕೆಲಸಗಳಾಗಲ್ಲ. ನಿಧಾನ, ಶನಿ ಕೆಟ್ಟೋಗಿದ್ದಾನೆ ಅಂತ ಅರ್ಥ. ಯಾವುದೇ ಆಗಿರ್ಬೋದು, ವಿವಾಹದ ಪ್ರಯತ್ನಗಳು ನಡೀತಿಲ್ಲ, ಶನಿ ಕೆಟ್ಟೋಗಿದ್ದಾನೆ. ಬೇರೆ ಗ್ರಹ ಇರುತ್ತೆ, ಜೊತೆಯಲ್ಲಿ ಶನಿ ಕೆಟ್ಟಿದ್ದಾನೆ ಅಂತ ಅರ್ಥ. ಸಂತತಿ ನಿಧಾನ, ಶನಿ ಕೆಟ್ಟಿದ್ದಾನೆ ಅಂತ ಅರ್ಥ. ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವ ನಿಟ್ಟಿನಲ್ಲೂ ನೀವು ನೋಡಿದಾಗ ಎಲ್ಲವೂ ನಿಧಾನ 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 ಅಂತ ಆಗ್ತಾಯಿದ್ರೆ, ದೀರ್ಘಕಾಲ ಹೇಳ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ಶನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ತಾಪತ್ರೆಗಳು ಇದೆ ಅಂತಕ್ಕಂಥದ್ದನ್ನು ನಾವು ಬಹಳ ಸುಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಆಮೇಲೆ ಸೋಮಾರಿತನ, 100% ಬರೆದುಕೊಳ್ಳಿ, ಜಾತಕದಲ್ಲಿ ಶನಿ ಕೆಟ್ಟೋಗ್ಬಿಡ್ತಾನೆ. ಜಡಭರತರು ಅನ್ಬಾರ್ದು, ಮಹಾನ್ ಭಾವ ಆತ. ಜಡತ್ವ, ಒಟ್ಟಿನಲ್ಲಿ ಕೂತ್ಕಡೆನೇ ಕೂತಿರೋದು, ಟಿ ವಿ ನೋಡಿಕೊಂಡೇ ಓದೋದು, ಟಿ ವಿ ನೋಡಿಕೊಂಡೇ ತಿನ್ನೋದು, ಟಿ ವಿ ಮುಂದೆನೇ ನಿದ್ದೆ ಮಾಡಿಬಿಡೋದು, ಇವೆಲ್ಲವೂ ಕೂಡ ಶನಿ ಜಾತಕದಲ್ಲಿ ಕೆಟ್ಟಿರ್ತಕ್ಕಂತಹ ಸಂಕೇತಗಳು. ಆಮೇಲೆ ಗಲೀಜ್ತನ, ಬಹಳ ಶುಚಿತ್ವ ಇಲ್ಲದೇ ಇರತಕ್ಕಂಥ ಅಶುಚಿಯ ಒಂದು ಸಾಗರ ನೋಡ್ಲಿಕ್ಕೆ ಸಿಗುತ್ತೆ ಕೆಲವ್ರ ಮನೆಯಲ್ಲಿ. ಆಯಾಸ ಇಲ್ಲೆಲ್ಲೆಲ್ಲೋ ಬಿಸಾಕ್ಕೊಂಡಿರ್ತಾರೆ, ಒಪ್ಪ ಓರಣ ಇರುವುದಿಲ್ಲ, ಶನಿ ಕೆಟ್ಟೋಗಿದ್ದಾನೆ ಅಂತ. ಕಸವನ್ನು ಗುಡಿಸೋದಿಲ್ಲ, ಮನೆಯನ್ನು ಸಾರಿಸೋದಿಲ್ಲ, ಶನಿಯನ್ನು ನೀವು ಕೆಡಿಸ್ತಿದ್ದೀರಾ ಅಂತ ಅರ್ಥ. ಕಸವನ್ನು ವಿಲೇವಾರಿ ಮಾಡುವುದಿಲ್ಲ, ಅಲ್ಲಲ್ಲೇ ಬಿದ್ದಿರುತ್ತೆ. ಶನಿಯ ಸ್ಥಳ ಎಲ್ಲಿ ಹೇಳಿದೆ ಗೊತ್ತಾ? ಕಸದ ಸ್ಥಳ ಶನಿಯ ಸ್ಥಳ ಅಂತ. ಆದ್ದರಿಂದ ಈ ಥರ ಕಸ ಮನಸ್ಸಲ್ಲಿ, ದೇಹದಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಮನೆಯಲ್ಲಿ ಇದೆ ಅಂತಂದರೆ ಶನಿ ನೀವೇ ಹಾಳು ಮಾಡಿಕೊಂಡು ನಿಮ್ಮ ಉದ್ಯೋಗವನ್ನು, ನಿಮ್ಮ ಆಯುಷ್ಯವನ್ನು, ನಿಮ್ಮ ಸಂಯಮವನ್ನು, ನಿಮ್ಮ ನ್ಯಾಯವನ್ನು, ನಿಮ್ಮ ಧರ್ಮವನ್ನು ನೀವೇ ಕೈಯಾರ ಹಾಳು ಮಾಡ್ಕೋತಿದ್ದೀರಾ ಅಂತ ಇದರ ಫಲ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಆಂಗ್ಲದಲ್ಲಿ ಹೇಳ್ತಾರೆ.
ಶುಚಿತ್ವ ದೇವರು ಬಿಟ್ಟರೆ ಎರಡನೇದು ಯಾವುದು ಒಳ್ಳೆಯದು ಜೀವನದಲ್ಲಿ ಅಂದರೆ ಶುಚಿತ್ವ. ಅದು ನಿಮ್ಮ ಪರಿಸರ ಮಾಡಿಕೊಂಡ್ರೆ ಆಮೇಲೆ ದೇಹಕ್ಕೆ ಬರುತ್ತೆ. ದೇಹ ಬಂದರೆ ಏನಾಗುತ್ತೆ, ನಿಮಗೆ ಮಾತಿಗೆ ಬರುತ್ತೆ. ಮಾತಿಗೆ ಬಂದರೆ ಏನಾಗುತ್ತೆ, ಶುಚಿತ್ವ ಮನಸ್ಸಿಗೆ ಬರುತ್ತೆ. ಆವಾಗ ಶನಿಗೆ ಹೆದರೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಶನಿ ಹಿಡಿಯೋದೇ ಇಲ್ಲ. ಈ ಸೋಮಾರಿತನ, ಈ ಯಾರು ಅಶುಚಿತ್ವವನ್ನು ಮಾಡ್ತಾರೋ, ಕೆಟ್ಟ ಕೆಲಸವನ್ನು ಮಾಡ್ತಾರೋ ಮತ್ತು ನೆರಳಲ್ಲಿ ಮಾಡುವ ಕೆಲಸವನ್ನು ಮಾಡ್ತಾರೋ, ನೆರಳಲ್ಲಿ ಮಾಡೋದು ಮುಚ್ಚಿಟ್ಕೊಂಡು ಮಾಡೋದು ಅಂತ, ಯಾರು ಮುಚ್ಚಿಟ್ಟುಕೊಂಡು ಬೆನ್ನ ಹಿಂದೆ ಅಪಪ್ರಚಾರವನ್ನು ಮಾಡುವುದು, ಮಾತನಾಡುವುದು, ಕೆಲಸವನ್ನು ಮಾಡುವುದು, ಪಿತೂರಿಯನ್ನು ಮಾಡುವುದು ಮಾಡ್ತಾರೋ ಅವರು ಶನಿ ಅವರಿಗೆ ಅತ್ಯಂತ ಕೆಟ್ಟ ಫಲವನ್ನು ಕೊಡ್ತಾನೆ. ಬ್ಲ್ಯಾಕ್ ಮಾರ್ಕೆಟಿಯರ್ಸು ಶನಿನೇ ಕಾರಣ, ದಂಡ ಕೊಡ್ತಾನೆ. ಇವತ್ತೆಲ್ಲ ನಾಳೆ ಎಂಥ ಒದೆ ಬೀಳುತ್ತೆ ಅಂತಂದರೆ ಅವರಿಗೆ ಸುಧಾರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವ್ರು ಅಂದ್ಕೊಂಡಿದ್ದಾರೆ. ಹಿಂದಿಯಲ್ಲೊಂದು ಮಾತು ಹೇಳ್ತಾರೆ, ಭಗವಾನ್ ಕಾ ಘರ್ ಮೇ ದೇರ್ ಹೈ ಅಂಧೇರ್ ನಹಿ. ಕತ್ತಲಿಲ್ಲ, ಅವನು ಕತ್ತಲಲ್ಲಿ ಇರ್ತಾನೆ, ಕತ್ತಲು ಹೊಡೆಯೋದು ಗೊತ್ತಾಗಲ್ಲ. ಅವನ ದಂಡ ಇದೆಯಲ್ಲ, ಕಣ್ಣಿಗೆ ಕಾಣದೇ ಇರೋ ದಂಡ ಶನೈಶ್ಚರಂದು. ಒಂದು ಬಿಟ್ಟ ಅಂತಂದರೆ ಜೀವನ ಪರ್ಯಂತ ಮನುಷ್ಯ ಹಾಳಾಗಿ ಹೋಗ್ತಾನೆ. ಅದಕ್ಕೊಂದೇ ಪರಿಹಾರ ಏನು ಅಂತಂದರೆ ನಾವು ಬಹಳ ಸಂಯಮ ಭರಿತವಾದ ಜೀವನವನ್ನು ನಡೆಸ್ತಕ್ಕಂಥದ್ದು, ಅಶುಚಿತ್ವವನ್ನು ದೂರ ಬಿಡ್ತಕ್ಕಂಥದ್ದು, ಸೋಮಾರಿತನವನ್ನು ಬಿಟ್ಟುಬಿಡ್ತಕ್ಕಂಥದ್ದು, ಕಾರ್ಯೋನ್ಮುಖರಾಗಿ ಸದಾ ಇರತಕ್ಕಂಥದ್ದು, ಚಟುವಟಿಕೆಯಿಂದ ಇರತಕ್ಕಂಥದ್ದು, ಧರ್ಮವನ್ನು ಪಾಲಿಸ್ತಕ್ಕ. ಧರ್ಮ ಅಂದರೆ ನಾನು ಜಾತಿ ಹೇಳ್ತಿಲ್ಲ. ಒಂದು ಕುಲಧರ್ಮ ಇದೆ, ನಿಮ್ಮ ಮನೆಯ ಧರ್ಮ ಇದೆ, ಆಶ್ರಮ ಧರ್ಮ ಇದೆ. ಬ್ರಹ್ಮಚಾರಿ ಹೆಂಗಿರಬೇಕು, ಗೃಹಸ್ಥ ಹೆಂಗಿರಬೇಕು, ವಿದ್ಯಾರ್ಥಿ ಹೆಂಗಿರಬೇಕು, ಗುರು ಹೆಂಗಿರಬೇಕು, ಶಿಷ್ಯ ಹೆಂಗಿರಬೇಕು, ಭಾರತೀಯ ಪ್ರಜೆ ಹೇಗಿರಬೇಕು, ಜನನಾಯಕರು ಹೇಗಿರಬೇಕು, ಒಬ್ಬ ಸಚಿವ ಹೇಗಿರಬೇಕು, ಒಬ್ಬ ಮಂತ್ರಿ ಹೇಗಿರಬೇಕು, ಎಲ್ಲವೂ ಕೂಡ ಧರ್ಮದ ಒಂದು ಸರಹದ್ದಲ್ಲೇ ಇರುತ್ತೆ. ಅವರವರವರವರ ಆ ಧರ್ಮವನ್ನು ಮಾಡಿಕೊತೋದ್ರೆ ಶನಿಗೆ ಹೆದರುವ ಅವಶ್ಯಕತೆ ಯಾರಿಗೂ ಬೀಳುವುದಿಲ್ಲ. ಇದು ಮೊದಲನೆಯ ಪರಿಹಾರ. ದೊಡ್ಡ ಪರಿಹಾರ ಇದೆ. ಎರಡನೆಯ ಪರಿಹಾರ ಏನು ಅಂತಂದರೆ, ಗುರುವಾರ ಮತ್ತು ಶನಿವಾರದ ದಿವಸ ತಲೆಗೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಇದು ಗುರುವಾರ ಮತ್ತು ಶನಿವಾರ ಎರಡೇ ದಿವಸ. ನಿಮಗೆ ಇಷ್ಟ ಬಂದ ದಿವಸ ಹೋಗೋದು ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ. ಹೇಗೆ ಬರಬೇಕು ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಅಂದರೆ, ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಒಬ್ಬ ತಾಯಿ ತಲೆ ಮೇಲೆ ದೊಡ್ಡ ಒಂದು ಮಡಿಕೆಯಲ್ಲಿ ನೀರು ತುಂಬಿಸ್ಕೊಂಡ್ರೆ ಹೇಗೆ ನಡೀತಾಳೆ ಪಾಪ ಆಕೆ, ಆ ರೀತಿಯಾಗಿ ನಿಧಾನಕ್ಕೆ ಬರಬೇಕು. ಶಬ್ದ ಆಗಬಾರ್ದು, ಕಾಲಿನ ಸಪ್ಪಳ ಆಗಬಾರ್ದು, ಶಬ್ದ ಆಗಬಾರ್ದು, ಕಾಲಿಟ್ಟಿದ್ದು. ಆ ರೀತಿಯಾಗಿ ಪ್ರದಕ್ಷಿಣೆ ಬಂದು ಅಶ್ವತ್ಥವೃಕ್ಷನ ಎರಡು ಕೈಯಿಂದ ಮುಟ್ಟಿ ನಂತರದಲ್ಲಿ ದೀರ್ಘದಂಡ ಮಾಡಬೇಕು. ಹೆಣ್ಣುಮಕ್ಕಳಾದರೆ ಮುಟ್ಟಬೇಕು, ಅರ್ಧ ನಮಸ್ಕಾರವನ್ನು ಮಾಡಬೇಕು, ಮೊಣಕಾಲು ಬಗ್ಗಿಸಿ ನಮಸ್ಕಾರವನ್ನು ಮಾಡಬೇಕು ಶನಿವಾರದ ದಿವಸ. ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದ ಅನ್ನಾದಿಗಳ ಸಹಾಯವನ್ನು ಮಾಡ್ತಕ್ಕಂಥದ್ದು. ಕಾಯ ಕಷ್ಟವನ್ನು ಮಾಡ್ತಾರಲ್ಲ ಅಂತಹವರಿಗೆ, ನಿಮ್ಮ ಕೆಲಸದವರನ್ನು ಸರಿಯಾಗಿ ನೋಡಿಕೊಳ್ತಕ್ಕಂಥದ್ದು. ಎಲ್ಲೂ ಮನೆಯಲ್ಲೂ ನಿಮ್ಮ ಪರಿಸರದಲ್ಲೂ ಕಸ ಇಲ್ಲದೆ ಇರುವ ರೀತಿಯಲ್ಲಿ ನೀವೇ ಶುಚಿಯನ್ನು ಮಾಡ್ತಿರೋ ಶುಚಿತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಕೆಲಸವನ್ನು ನಾಳೆ ಮಾಡ್ತೀನಿ ಅಂತ ವಾಯ್ದೆ ಹಾಕಿದೆ, ಪೋಸ್ಟ್ಪೋನ್, ಪ್ರೊಕ್ರಾಸ್ಟಿನೇಷನ್ ಅಂತ ಏನು ಆಂಗ್ಲ ಭಾಷೆ ಹೇಳ್ತೀವಿ. ಇವತ್ತೇ ಮಾಡ್ತೀನಿ ಅಂತ ಹೊರಟು ಬಿಡಬೇಕು. ನೀವು ಅದು ಕೆಲಸ ಆಗುತ್ತೋ ಬಿಡುತ್ತೋ ಯೋಚನೆ ಮಾಡಬೇಡಿ. ಆಗಿಂದಾಗಲೇ ನಾವು ಕಾರ್ಯೋನ್ಮುಖರಾಗ್ತಕ್ಕಂಥದ್ದು. ಇದು ಕೂಡ ಅದ್ಭುತವಾದ ಒಂದು ಪರಿಹಾರ. ಆಮೇಲೆ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಇನ್ನೂ ಒಂದು ಪರಿಹಾರ ಏನು ಅಂತಂದರೆ, ಬಹಳ ಸಂಕಷ್ಟಗಳಿದೆ ಅಂತಂದಾಗ, ಈ ಥರದ ಲಕ್ಷಣ ಇದ್ದಾಗ, ನಾನು ಹೇಳ್ತಿರೋದು ಎಲ್ಲದಕ್ಕೂ ಅಲ್ಲ, ಶನಿ ಕೆಟ್ಟಾಗ ಯಾವ ನದಿಯ ಬುಡದಲ್ಲಿ ಅರಳಿ ಮರ ಇದೆಯೋ ನೋಡ್ಕೊಳ್ಳಿ. ಯಾವ ನದಿಯ ಬುಡದಲ್ಲಿ ಹರಿತಾ ಇರೋ ನೀರಾಗಬೇಕು, ಕೆರೆ ಕೊಳ್ಳ ಬಾವಿ ಎಲ್ಲ, ನದಿನೇ. ಅರಳಿ ಮರದ ಇರಬೇಕು, ಅರಳಿ ಮರದ ನೆರಳು ಹರಿತಾ ಇರುವ ನೀರಿನ ಮೇಲೆ ಬೀಳಬೇಕು. ಆ ಅರಳಿ ಮರ ನೆರಳು ಬಿದ್ದಂತಹ ಆ ನದಿಯಲ್ಲಿ ಸ್ನಾನ ಮಾಡುವುದು. ಇಲ್ಲಿ ಜವಾಬ್ದಾರಿ ನಿಮ್ಮದು, ಹೇಳೋದಷ್ಟೇ ನಮ್ಮದು. ಅಲ್ಲಿ ಏನು ಆಳ ಇದೆಯೋ, ಅಲ್ಲಿ ಏನು ಪರಿಸ್ಥಿತಿಯೋ ಅದು ನೋಡ್ಕೊಂಡು ನೀರುಗಳಿರಿ ದಯವಿಟ್ಟು ಮಹಾಜನರು. ಹೇಳಿದೆ ಅಂದ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಬಿದ್ದು ಆಮೇಲೆ ಇನ್ನೇನಾದರೂ ತಲೆಗೆ ತಂದ್ಕೋಬೇಡಿ, ಅದು ನಾವು ಜವಾಬ್ದಾರರಲ್ಲ. ಅದನ್ನು ಹೇಳೋದಷ್ಟೇ, ಶಾಸ್ತ್ರ ಪ್ರತಿಪಾದನೆ ನಾವು ಮಾಡ್ತಾ ಇದ್ದೀವಿ. ಅಲ್ಲ ಸ್ಥಳೀಕರನ್ನು ಸರಿಯಾಗಿ ಕೇಳಿಕೊಂಡು ಅಲ್ಲಿ ಇಳಿಯಬಹುದಾ, ಎಷ್ಟಾಳ ಇದೆ, ಏನೂ ತೊಂದರೆ ಇಲ್ವಾ ಅಂತ ಕೇಳ್ಕೊಂಡು ಇಳಿಯೋದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಅಂತಹ ಸ್ಥಳದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಶನಿಯ ಒಂದು ಆಮೇಲೆ ಅದರಲ್ಲಿ ಬಟ್ಟೆ ಬಿಸಾಕೋದು, ಎಣ್ಣೆ ಸುರಿದು ಬಿಡೋದು ದಯವಿಟ್ಟು ಮಾಡಬೇಡಿ. ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಎಷ್ಟೋ ಜನರು ನೋಡಿದ್ದೀನಿ ನಾನು, ಆ ನೀರಿನಲ್ಲಿ ಬಟ್ಟೆ ಬಿಟ್ಬಿಡ್ತಾರೆ. ಇದೇನಾಗುತ್ತೆ ಗೊತ್ತಾ, ಇದು ಬಿಟ್ಟರೆ ಬಟ್ಟೆ ನಿಮಗೆ ಶುಕ್ರ, ಆದ ನೀರಲ್ಲಿ ನೀವು ನೆನೆ ಇಟ್ಟರೆ ನಿಮಗೇನಾಗುತ್ತೆ ಅಂತಂದರೆ ನಿಮಗೆ ರೋಗ ರುಜಿನಗಳು ಬರುತ್ತೆ ಬೇಗ. ನೀರಲ್ಲಿ ಬಿಡಬಾರ್ದು ಬಟ್ಟೆಯನ್ನು, ಹೊರಗಡೆ ಬಿಚ್ಚಾಕಿ, ಒಂದು ಕಡೆ ಗುಡ್ಡೆ ಹಾಕಿ ಯಾರನ್ನು ತೊಗೊಂಡು ಹೋಗ್ತಾರೆ. ಆ ನೀರಲ್ಲಿ ಬಿಟ್ಟರೆ ಇಡೀ ನೀರನ್ನು ನೀವು ಹಾಳು ಮಾಡಿದ್ರೆ ನಿಮಗೆ ಬರಬಾರ್ದು ರೋಗಗಳು ಬಂದು ಹೋಗುತ್ತೆ. ಇದು
ಒಂದು ನಿಮ್ಮ ಕಾಳಜಿ, ಎರಡನೇದು ಪರಿಸರದ ಕಾಳಜಿಯೂ ಇರಬೇಕು. ಅಲ್ಲಿ ಏನಾಗಬೇಕು, ಆ ನೀರು ಬಂದು ವಾಸನೆ ಬರುತ್ತದು ಅಲ್ವೇ, ಅಲ್ಲೆಲ್ಲ ಯಾರಾದ್ರು ಬೇರೆಯವ್ರು ಸ್ನಾನ ಮಾಡೋಕ್ಕಾಗತ್ತೆ, ಆ ನೀರನ್ನು ಕುಡಿಲಿಕ್ಕಾಗತ್ತೆ. ಅದು ಜೀವ ಅಂದರೆ ನೀರು. ಆಪೋವಾ ಇದಗಂ ಸರ್ವಂ ವಿಶ್ವ ಅಂತ ಹೇಳುತ್ತೆ. ಇಡೀ ನೀರು ಪ್ರಪಂಚ ಯಾವುದು ಅಂದರೆ ನೀರಂತೆ. ಆಪೋವಾ ಭೇಷಜಂ, ನೀರೇನು ಅಂದರೆ ಔಷಧಿ ಅಂತೆ ವೇದ ಹೇಳ್ತಾ ಇರೋದು. ಆದ್ದರಿಂದ ಔಷಧಿನ ಯಾಕೆ ಹಾಳು ಮಾಡ್ತಿದ್ದೀರಿ? ಅದಿಲ್ಲದೆ ಇದ್ದರೆ ನಮ್ಮ ಜೀವನನೇ ನಡೆಯೋದಿಲ್ಲ. ಬಟ್ಟೆ ಬಿಡಬೇಡ ಅನ್ನೋದಕ್ಕೆ ಇಷ್ಟು ಹೇಳಬೇಕಾಯ್ತು. ಸ್ನಾನ ಮಾಡಿ ಮೇಲೆ ಬರಬೇಕಷ್ಟೆ, ಅದೊಂದು. ಆಮೇಲೆ ಇನ್ನೊಂದು ಪರಿಹಾರ ಏನಂದರೆ ಆಂಜನೇಯ ಸ್ವಾಮಿಯ ಒಂದು ಸೇವೆಯನ್ನು, ಪೂಜೆಯನ್ನು, ಶ್ಲೋಕವನ್ನು ಹೇಳ್ತಕ್ಕಂಥದ್ದು. ಶನಿವಾರದ ದಿವಸ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಇಷ್ಟೂ ಮಾಡಿದರೆ ಶನಿಗ್ರಹ ಕೃತ ದೋಷವು ಎಂಥದ್ದೇ ಇದ್ದರೂ ಕೂಡ, ಮತ್ತು ಕಬ್ಬಿಣವನ್ನು ದಾನ ಮಾಡ್ತಕ್ಕಂಥದ್ದು. ಕಬ್ಬಿಣ ಅಂದರೆ ಈಗಿನ ಕಾಲ ಸ್ಟೀಲ್ ಆಗಬಹುದು. ಕುಂಬಳಕಾಯಿ ದಾನ ಮಾಡ್ತಕ್ಕಂಥದ್ದು, ಅದು ಬೂದ ಕುಂಬಳಕಾಯಿ ಆಗಬೇಕು, ಸಿಹಿ ಕುಂಬಳಕಾಯಿ ಕೆಲಸಕ್ಕೆ ಬರೋದಿಲ್ಲ. ಮೂರನೇದು ಕರಿ ಕಂಬಳಿಯ ದಾನವನ್ನು ಮಾಡ್ತಕ್ಕಂಥದ್ದು, ಅದು ಕೂಡ ಅದ್ಭುತ. ನಾಲ್ಕನೇದು ಎಳ್ಳಿನ ದಾನವನ್ನು ಮಾಡ್ತಕ್ಕಂಥದ್ದು. ಐದನೆಯದು ಎಳ್ಳನ್ನೇ ದಾನ ಮಾಡ್ತಕ್ಕಂಥದ್ದು. ಇಷ್ಟೂ ಮಾಡಿದ್ದೇ ಆದರೆ ಎಂತಹ ಕಷ್ಟಕರವಾದ, ಎಂತಹ ಪ್ರಬಲವಾದ ಶನಿದೋಷವಿದ್ದಾಗ್ಯೂ ಕೂಡ ಅದು ಪರಿಹಾರವಾಗಿ ಸುಖ ಸಂತೋಷ ನಿಮ್ಮ ಪಾಲಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಖಂಡಿತ ಗುರೂಜಿ. ಅಂದರೆ ಶನಿ ಗ್ರಹದಿಂದ ಉಂಟಾಗುವಂಥ, ಶನಿ ಕೆಟ್ಟರೆ ಏನೆಲ್ಲ ಲಕ್ಷಣಗಳು ಹೇಳಿದ್ರಲ್ಲ, ಬಹುಶಃ ತಿಳಿದೆಯೋ ಈ ಸೋಮಾರಿತನ ಮನೇಲಿ ಯಾರು ಹೊಲಸು ಮಾಡ್ತಾ ಇರ್ತಾರೆ, ಶನಿ ಅಂತ ಬೈತಾ ಇರ್ತಾರೆ. ಅದು ತಿಳಿಯೋದು ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಒಟ್ಟಿನಲ್ಲಿ ಶನಿ ಗ್ರಹ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವ, ಕೆಟ್ಟವರಿಗೆ ಅತಿ ಕೆಟ್ಟವ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ತಾವು. ಧನ್ಯವಾದಗಳು ಗುರೂಜಿ. ಶನೇಶ್ವರ ಗ್ರಹಸ್ಯ ಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ವೀಕ್ಷಕರೇ, ನಿಮ್ಮಲ್ಲೂ ಪ್ರಶ್ನೆಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.